ಬಂದೇನ್ಲ ಬೇಕನಾಯ್ಸಿ ಏನ್ ನಡೀತೈತೆ ರಾಜ್ಯದಲ್ಲಿ? ಬಂದೇಕಂತ ನಿಂತೋಗಿ ಯುದ್ಧ ಹಿಡ್ಕೊಂಡು ಎರಡು ಪಾರ್ಟಿಯವು ನಮ್ದು ಅಂತ ಕಿತ್ತಾಡ್ತವೆ ಕಣೆ. ಈ ಗ್ಯಾಪ್ ಅಲ್ಲಿ ಕಾಂಗ್ರೆಸ್ ನಾವು ಬೃಹತ್ ಬೆಂಗಳೂರನ್ನ ಮುಚ್ಚಾಕ್ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡಕಬೇಕಲ್ಲ ಅಣ್ಣ. ಗ್ರೇಟರ್ ಬೆಂಗಳೂರು ಅಲ್ಲ ಇದು, ಮತ್ತೆ ಒಂಥರ ಕ್ವಾರ್ಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ. ಏನೇನು ಒಂಥರ ಕ್ವಾರ್ಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ. ಬೆಂಗಳೂರನ್ನ ಕ್ವಾರ್ಟರ್ ಮಾಡ್ಬಿಟ್ಟಿದ್ದಾರೆ, 3 ಭಾಗ ಮಾಡಿ ಕ್ವಾರ್ಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ. ಕ್ವಾರ್ಟರ್ ಬೆಲೆನೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅಶೋಕು ಬೆಳಗ್ಗೆ ನಮ್ಮ ಸಂಘದ ಮೆಂಬರ್ ತರಕ್ ಮಾತಾಡ್ತೈತಲ್ಲ ಓದಿಕೆತ. ಕ್ವಾರ್ಟರ್ ಜ್ಞಾಪಕ ಇರೋದಲ್ಲ ಅವ್ರಿಗೆ. ಗ್ರೇಟರ್ ಬೆಂಗಳೂರು ಗೊತ್ತಿಲ್ಲ, ಕ್ವಾರ್ಟರ್ ಮಾತ್ರ ಗೊತ್ತಿರೋದು ಅವ್ರಿಗೆ. ಅವ್ರು ಅದಕ್ಕೆ ಪಾಪ ಕ್ವಾರ್ಟರ್ ಹೇಳಿದ್ದಾರೆ. ಯಾವುದಕ್ಕೂ ಇರ್ಲಿ ಅಂತ ಅಶೋಕಿಗೆ ನಮ್ ಸಂಘದ ಮೆಂಬರ್ ಕಾರ್ಡ್ ಕೊಡಬೇಕು ಕಣ್ಲೇಬೇಕನಾಶಿ. ಅದು ನಿಮ್ ಸಂಘ ಸೀನಿಯರ್ ಕಂಬುಳಣ. ಆದ್ರೂ ಬೆಂಗಳೂರ ಕಾಂಗ್ರೆಸ್ ನಾವು ಪಾಲ್ ಹೊಡೆದಾಕವಂತ ಕಣೆ. ಆದ್ರೆ ಈಗ ಬಿಜೆಪಿ ಅವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೇ ಕನ್ಫ್ಯೂಸ್ ಬಿದ್ದಿರ್ಬೇಕಲ್ಲಣ. ಕನ್ಫ್ಯೂಸ್ ಏನೈತ್ಲ ಇದ್ರಲ್ಲಿ? ಸದನದಲ್ಲಿ ಒಪ್ಪಿಗೆ ಆಗಿರೋದ್ನ ಈಗೇನ್ ಮಾಡ್ತಾವಲ್ಲ ಇವು? ಹೋರಾಡಿ ಹೊಸ ಜನಗಳ ತಲೆಗಾದ್ರೂ ವಿಷಯ ತಲುಪಂಗ್ ಮಾಡಕ್ ಹೇಳ. ಅಯ್ಯ ಹೈಕಮಾಂಡ್ ನಾವು ತಿರಂಗ ಯಾತ್ರೆ ಮಾಡಿ ಅಂದವೆ. ಆದ್ರೆ ಅಶೋಕ್ ಲೆಕ್ಕಾಚಾರದ ಪ್ರಕಾರ ತಿರಂಗ ಯಾತ್ರೆಯಿಂದ ಲೋಕಲ್ ಲೀಡರ್ಗಳಿಗೇನು ಲಾಭ ಇಲ್ಲ. ಅದ್ರ ಬದಲು ಕ್ವಾರ್ಟರ್ ಬೆಂಗಳೂರು ಸ್ಕೀಮ್ ಇಟ್ಕೊಂಡು ಹೋರಾಡೋಣ ಅನ್ಕೊಂಡೈತಿ. ಆದ್ರೆ ಆಯ್ತಾ ಇಲ್ಲ ಅಷ್ಟೇ. ಪಾಪ ಕಂಡ ಅಶೋಕು ವಿರೋಧ ಪಕ್ಷದ ಲೀಡರ್ ಆಗಿದ್ರು ಬಿ ಹೆಂಗೆ ವಿರೋಧ ಮಾಡೋದು ಅನ್ನೋದೇ ಗೊತ್ತಾಯ್ತಿಲ್ಲ ಕಂಡ್ಲ. ಅದಕ್ಕೆ ಈ ಗ್ಯಾಪ್ ಅಲ್ಲಿ ವಿಜಯೇಂದ್ರಗೂ DK-ಶಿಗೂ ಒಪ್ಪಂದ ಆಗೈತಂತೆ. ನೋಡಿಲಿ ಯತ್ನಾಳ್ ಹೇಳ್ತೈತಿ. ಬಿಜೆಪಿ ಹೊಂದಾಣಿಕೆ ರಾಜಕಾರಣದಿಂದ ನಮ್ಮ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ. ಅದು ಮೇಲಿನವ್ರು ತಿಳ್ಕೋಬೇಕು. ಅಣ್ಣ ಅದು ಗೊತ್ತು ಕಣೆ, ಅದೇನೋ ಒಪ್ಪಂದ ಅಂತಿರ್ತಲ್ಲ, ಅದ್ರ ಬಗ್ಗೆ ಹೇಳು. DK ಶಿವಕುಮಾರ್ ಜೋಡನೆ ಸರ್ಕಾರ ಮಾಡ್ಲಕ್ಕ ಒಳಗಿಂದೊಳಗೆ ವಿಜೇಂದ್ರ ನಡ್ಸಲ್ಲ. ಏನಂತವ? ದಿಲ್ಲಿ ಒಳಗೆ ಏನು ನಡೆದ ನನಗೆ ಗೊತ್ತಿಲ್ವಾ? DK ಶಿವಕುಮಾರ್ ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕು. DK ಶಿವಕುಮಾರ್ ಮುಖ್ಯಮಂತ್ರಿ, ವಿಜೇಂದ್ರ ಉಪಮುಖ್ಯಮಂತ್ರಿ ಅಂತ ಒಪ್ಪಂದ ಆಗಿಲ್ವಾ? DK ಬಿಜೆಪಿಗೆ ಹೋಯ್ತದೋ ಇಲ್ಲ ವಿಜೇಂದ್ರ ಕಾಂಗ್ರೆಸ್ಗೆ ಬರ್ತದೋ ಹೆಂಗಂತ? DK-ನೇ ಆಪರೇಷನ್ ಮಾಡಾಕಿ ಕರ್ಕಂತವಂತೆ ಕಣೆ. ಅವೆಲ್ಲ ಆಯ್ತವೇನ್ಲ? ಇವ್ರ ಸುದ್ದಿ ಬಿಟ್ಟು ಯತ್ನಾಳ್ ಏನು ಮಾಡ್ತದೆ ಕೇಳ. ಅಂತ ಮಹಾಭ್ರಷ್ಟನೇ ಬಿಜೆಪಿ ತಗೊಂಬಂದು ಯತ್ನಾಳ ನಾಯ ಕ್ಷಮಾ ಬೇಡಲಿ. ನಾ ಕ್ಷಮಾ ಬೇಡೋದಿಲ್ಲ, ಪತ್ರ ಬರೀದಿಲ್ಲ, ನಾವು ಅವ್ರಿಗೆ ಹೋಗಿ ಕೈ ಮುಗಿದಿಲ್ಲ, ಏನೂ ಇಲ್ಲ. ನನಗೇನು ಅವಶ್ಯ ಇಲ್ಲ. ಕಾಂಗ್ರೆಸ್ ನನ್ನ ಸತ್ತ ಹೆಣ ಸಹಿತ ಕಾಂಗ್ರೆಸ್ ಹೋಗುದಿಲ್ಲ. ಅದೇನೋ ಮಾಡ್ಕಂತದೆ ಬಿಡೋಣ. ಏನೋ ಕೇಳಿದ್ರೆ ಏನೋ ಹೇಳ್ತದೆ ಬಿಡು. ಆಯ್ತ್ಕನ್ ಬಿಡಪ್ಪ, ಏನೋ ಮಾಡ್ಲಿ, ಒಟ್ನಲ್ಲಿ ಎಲ್ಲಾರ್ಗೂ ಒಳ್ಳೇದೇ ಮಾಡ್ಲಿ. ನಡಿಯಪ್ಪ. ಶಿವನಿ ಶಂಭುಲಿಂಗ.